ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಈ ಒಂದು ಮುದ್ದೆನ ಒಂದ್ಸಲ ತಯಾರಿಸಿ ತಿಂದರೆ ಬೆನ್ನು ಸೊಂಟ ನೋವು ಕೂಡ ಮಾಯ ಆಗುತ್ತೆ, ಹಾಗೆ ಮೂಳೆಗಳು ಕೂಡ ಕಬ್ಬಿಣದ ಹಾಗೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಜಾಯಿಂಟ್ ಪೇನ್ ಅಂತೂ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಮುದ್ದೆಯನ್ನು ಒಂದ್ಸಲ ನೀವು ಖಂಡಿತವಾಗ್ಲೂ ತಯಾರಿಸಿ ನೋಡಿ. ಹಾಗೆ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಮೆಂತೆ ಕಾಳುಗಳನ್ನು ತಗೊಂಡಿದ್ದೀನಿ. ಮೆಂತೆ ಕಾಳಿನಲ್ಲಿ ಫೈಬರ್ ಮತ್ತು ಪ್ರೋಟೀನ್, ಕೊಬ್ಬು, ಹಾಗೆ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಅಂಶವನ್ನು ಇದು ಸಮೃದ್ಧವಾಗಿ ಇದೆ ಇದರಲ್ಲಿ. ಸೊ ಮೆಂತೆಯನ್ನು ನಾವು ಊಟಕ್ಕೆ ಖಂಡಿತವಾಗ್ಲೂ ಯಾವಾಗಲೂ ನಮಗೆ ಹೊಟ್ಟೆಯಲ್ಲಿ ಏನಾದರೂ ಅಜೀರ್ಣದ ಸಮಸ್ಯೆ ಆದರೆ ಇದನ್ನು ಉಪಯೋಗಿಸ್ಬೇಕು. ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮೆಂತೆ ಆರೋಗ್ಯಕ್ಕೆ. ಹಾಗೆ ಇದು ಯಾವುದೇ ಒಂದು ಒಂದು ಹೊಟ್ಟೆಯಲ್ಲಿ ನೋವಾಗಿದ್ದರು ಮತ್ತು ಕೀಲುಗಳು ಅಂದರೆ ಜಾಯಿಂಟ್ ಪೇನ್ ಎಲ್ಲ ಬರ್ತಾ ಇರುತ್ತಲ್ಲ, ಅಂಥವರಿಗೆಲ್ಲ ಖಂಡಿತವಾಗ್ಲೂ ಈ ಒಂದು ಮೆಂತೆಕಾಳು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇದಕ್ಕೆ ರಕ್ತದೊತ್ತಡದ ಕಾಯಿಲೆಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಈ ಒಂದು ಮೆಂತೆಕಾಳು. ಸೊ ಮೆಂತೆಕಾಳನ್ನು ನಾನು ತೊಗೊಂಡಿದ್ದೀನಿ, ಸುಮಾರು ಒಂದು ಅರ್ಧ ಕೆಜಿ ಆಗುವಷ್ಟು ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನೋಡ್ಬೋದು, ಒಂದು 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಈಗ ಹೆಣ್ಮಕ್ಳು ದೊಡ್ಡರಾದಾಗಲೂ ಕೂಡ ಈ ಒಂದು ಮುದ್ದೆಯನ್ನು ಮಾಡಿಕೊಡ್ತಾರೆ, ಹಾಗೆ ಬಾಣತಿಯರಿಗೆ ಮಾಡಿಕೊಡ್ತಾರೆ. ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಇದನ್ನು ಈಗ ಬರೀ ಬಾಣತಿಯರು ಅಥವಾ ಹೆಣ್ಮಕ್ಳು ಅಷ್ಟೇ ತಿನ್ನಬೇಕು ಅಂತ ಇಲ್ಲ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡಿಕೊಂಡು ತಿನ್ಬೋದು. ಇದನ್ನು ಬೆಳಿಗ್ಗೆ ಹೊತ್ತು ಆದಷ್ಟು ನೀವು ಮೆಂತೆ ಮುದ್ದೆನ ಮಾಡ್ಕೊಳ್ಳೋದಾದರೆ ಬೆಳಿಗ್ಗೆ ಹೊತ್ತೇ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ. ಯಾಕೆಂದರೆ ಬೆಳಗ್ಗೆಯಿಂದ ನಾವು ತಿಂದರೆ ಅದನ್ನು ಸಂಜೆ ಅಷ್ಟೊತ್ತಿಗೆ ಅದು ಕರೆಕ್ಟಾಗಿ ನಮಗೆ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಮಾಡಿಕೊಂಡು ತಿನ್ನಿ. ಅಕಸ್ಮಾತ್ ಟೈಮ್ ಇಲ್ಲ ಅನ್ನೋದಾದರೆ ಸಂಜೆ ಕೂಡ ಮಾಡ್ಕೋಬೋದು. ನಂತರ ಇಲ್ಲಿ ಒಂದು 1/4 ಕಪ್ ಆಗೋಷ್ಟು ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ಹಾಗೆ ಈಗ ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ಸುಮಾರು ಒಂದು ಅರ್ಧ ಕೆಜಿಯಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ತೊಳೆದು ಬಿಸಿಲಲ್ಲಿ ಅಥವಾ ಫ್ಯಾನಲ್ಲಿ ಒಣಗಿ ಹಾಕಬೇಕು. ನಾನು ಬಿಸಿಲಿಗೆ ಹಾಕಿದ್ದೆ. ಸೊ ನೀವು ಬಿಸಿಲಿದ್ರೆ ಬಿಸಿಲಿಗೆ ಉಪ್ಪು ಹಾಕ್ಬೋದು ಅಥವಾ ಫ್ಯಾನ್ ಗಾಳಿಯಲ್ಲೇ ಒಣಗಿಸ್ಬೋದು. ನಾನು ತೊಳೆದು ಒಂದು 2-3 ಸಲ ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಇದನ್ನು ಬಿಸಿಲಿಗೆ ಹಾಕಿ ಅದನ್ನು ಒಣಗಿಸಿ ನಂತರ ತೊಗೊಂಡಿದ್ದೀನಿ. ನೋಡ್ಬೋದು, ಇವಾಗ ನಾನು ಅರ್ಧ ಕೆಜಿಯಷ್ಟು ಮೆಂತೆ ಹಾಗೆ ಅರ್ಧ ಕೆಜಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಮೆಂತೆ ಇನ್ನೂ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀವಿ ಅಂದರೆ ಅಕ್ಕಿಯನ್ನು ಕಮ್ಮಿ ಮಾಡ್ಕೋಬೋದು. ಹಾಗಾಗಿ ಅಂದರೆ ಮಕ್ಕಳು ಎಲ್ಲ ತಿನ್ನೋಲ್ಲ, ಸೊ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ, ಸೊ ಹಾಗಾಗಿ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ಮೆಂತೆಯನ್ನು ಫಸ್ಟು ಒಂದು ಸಲ ನೀಟಾಗಿ ವಾಶ್ ಮಾಡೋದಾದರೆ ವಾಶ್ ಮಾಡಿ ನೀವು ಬಿಸಿಲಲ್ಲಿ ಹಾಕ್ಬೋದು, ಅಥವಾ ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಕೂಡ ನೀವು ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಉಪಯೋಗಿಸ್ಬೋದು. ನಾನು ಮೆಂತೆಕಾಳನ್ನು ಹಾಕಿದ ನಂತರ ಅಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಗೋಧಿಯನ್ನು ಸೇರಿಸ್ಕೊಳ್ಳಿ. ಸೊ ಇಲ್ಲಿ ಗೋಧಿ ನನ್ನ ಹತ್ರ ಖಾಲಿಯಾಗಿತ್ತು, ಸೊ ಹಾಗಾಗಿ ನಾನು ಗೋಧಿಯನ್ನು ಇದಕ್ಕೆ ಹಾಕಿಲ್ಲ. ಸೊ ಗೋಧಿ ಕೂಡ ಒಂದು 1/4 ಕಪ್ ಆಗೋಷ್ಟು ನೀವು ಹಾಕ್ಕೊಳ್ಬೋದು, ಅಥವಾ ಜಾಸ್ತಿ ಉಪಯೋಗಿಸ್ತೀವಿ ಅಂದರೆ ನೀವು 1 ಕಪ್ ಕೂಡ ಗೋಧಿಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಕೆಲವರೆಲ್ಲ ಮೆಂತೆ ಎಷ್ಟು ಹಾಕ್ತೀವೋ ಅಷ್ಟೇ ಗೋಧಿ ಕೂಡ ಹಾಕ್ಕೊಳ್ತಾರೆ, ಬಟ್ ಅದು ನನಗಿಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಗೋಧಿಯನ್ನು ಹಾಕ್ಕೊಳ್ತಿದ್ದೆ ಇದ್ದಿದ್ದರೆ, ಬಟ್ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಇದ್ದರೆ ಖಂಡಿತ ಗೋಧಿಯನ್ನು ಕೂಡ ಹಾಕ್ಕೊಳ್ಳಿ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಇದು ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಬೇಕು ಅಂತಂದರೆ ನೀವು ಮನೆಯಲ್ಲಿಯೇ ಪೌಡರ್ ಮಾಡ್ಕೋಬೋದು. ಅಕಸ್ಮಾತ್ ಆಗಲ್ಲ, ಜಾಸ್ತಿ ಇದೆ ಅನ್ನೋದಾದರೆ ನೀವು ಮಿಷನಿಗೆ ಕೊಟ್ಟು ಕಳಿಸ್ಬೋದು. ಸೊ ನಾನು ನೋಡಿ ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸುಮಾರು ನಾನು ಯಾವಾಗಲೂ ಕೂಡ ಒಂದು 3-4 ಕೆಜಿ ಆಗುವಷ್ಟು ಫಸ್ಟಿಗೆ ರೆಡಿ ಮಾಡಿ ಇಟ್ಕೋತೀನಿ. ಅದನ್ನು ಒಂದು 4-5 ತಿಂಗಳಾಗೋವರೆಗೂ ನಾನು ಅದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ಇದು ತುಂಬಾ ಒಳ್ಳೆಯದು, ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಸೊ ಅವರಿಗೂ ಕೂಡ ಒಂದು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಆರೋಗ್ಯದಲ್ಲಿ. ಮತ್ತು ಈ ಮೆಂತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ಮಕ್ಕಳಿಗೂ ಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನಂತರ ಇವಾಗ ನಾನು ಇಲ್ಲಿ
ಬೆಲ್ಲ 1 ಕಪ್ ಆಗೋಷ್ಟು ಬೆಲ್ಲ, ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಪಾಕ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಒಂದೆಳೆ ಏನು ಪಾಕ ಮಾಡ್ತಾ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಈಗ ನೋಡಿ ಬೆಲ್ಲ ನೀಟಾಗಿ ಕರಗಿದೆ. ಈ ಕರಗಿರೋ ಅಂತಹ ಬೆಲ್ಲವನ್ನು ಇನ್ನೊಂದು ಪಾತ್ರೆಗೆ ನಾವು ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಸ್ವಲ್ಪ ಕಸಕಡ್ಡಿ ಏನಾದರೂ ಇದ್ದಿದ್ರೆ ಸೋಸ್ಕೊಂಡ್ರೆ ಒಳ್ಳೆಯದು. ಸೊ ಹಾಗಾಗಿ ನಾನು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೂ ಕೂಡ ಸ್ವಲ್ಪ ನೀರು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಮುದ್ದೆ ಬೇಕಾಗುತ್ತೋ ಅಂತ. ನಾನಿಲ್ಲಿ 1 ಮುದ್ದೆ ಆಗೋಷ್ಟು ಮಾತ್ರ ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ ನಾನು ನೀರು ನೋಡಿಕೊಂಡು ಉಪಯೋಗಿಸ್ತಾ ಇದ್ದೀನಿ. ನೀವು ಎಲ್ಲರಿಗೂ ಮನೆಯಲ್ಲಿ ಒಂದು 2-3 ಜನಕ್ಕೆ ಮಾಡ್ತೀರಾ ಅಂದರೆ ಇದರ ಡಬಲ್ ಅಥವಾ ತ್ರಿಬಲ್ ಕ್ವಾಂಟಿಟಿನ ತೊಗೋಬೇಕಾಗುತ್ತೆ. ಇವಾಗ ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಮುದ್ದೆ ಮಾಡಬೇಕಾದ್ರೆ ಹೇಗೆ ನಾವು ಮಾಡ್ಕೊಳ್ತೀವೋ ರಾಗಿ ಮುದ್ದೆ ಮಾಡಬೇಕಾದ್ರೆ ಅದೇ ರೀತಿ ಪ್ರೊಸೀಜರ್ನ ಮಾಡಿದ್ರೆ ಆಯಿತು. ತುಂಬಾ ಈಸಿಯಾಗಿರೋಂತಹ ಟೇಸ್ಟಿಯಾಗಿರೋಂತಹ ಒಂದು ಮೆಂತ್ಯ ಮುದ್ದೆ ರೆಡಿಯಾಗುತ್ತೆ. ಈ ಒಂದು ಮೆಂತ್ಯ ಮುದ್ದೆ ಒಂದು ಸಲ ತಿಂದರೆ ಬೆನ್ನು, ಸೊಂಟ ನೋವು, ಮೂಳೆಗಳು ಕೂಡ ಕಬ್ಬಿಣದ ಹಾಗೆ ಗಟ್ಟಿಯಾಗುತ್ತೆ. ಸೊಂಟ ನೋವು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಜಾಯಿಂಟ್ ಪೇನ್ ಬರ್ತಾ ಇರುತ್ತಲ್ಲ ಅಂಥವ್ರು ಕೂಡ ಖಂಡಿತವಾಗ್ಲೂ ಇದನ್ನು ದಿನ ಮಾಡ್ಕೊಂಡು ತಿಂದರೆ ಮತ್ತೆ ಜಾಯಿಂಟ್ ಪೇನ್ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಇದು ಸ್ವಲ್ಪ ನುಣ್ಣಗಿರುತ್ತೆ, ಬೇಗ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿರಬೇಕು. ನಾವು ಮುದ್ದೆ ಮಾಡುವಂಥ ಕೋಲ್ ಇರುತ್ತಲ್ಲ, ಸೊ ಅದರಲ್ಲಿ, ಅಥವಾ ಅದಿಲ್ಲ ಅನ್ನೋದಾದರೆ ಮಗ್ಚು ಕೈ ಇರುತ್ತಲ್ವ, ಸೊ ಅದರಲ್ಲೂ ಕೂಡ ಚೆನ್ನಾಗಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಸ್ಟೀಮಲ್ಲೇ ಮತ್ತೆ ಇದನ್ನು ಹಾಗೆ ಒಂದು 2 ನಿಮಿಷದವರೆಗೂ 2 ಸೆಕೆಂಡ್ವರೆಗೂ ನಾವು ಇದನ್ನು ಮುಚ್ಚಳನ ನಾನು ಯಾಕೆಂದರೆ ಸ್ವಲ್ಪ ಮುದ್ದೆ ಮಾಡ್ತಾ ಇರೋದು, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ನಂತರ 2 ಸೆಕೆಂಡ್ವರೆಗೂ ನಾನು ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಹಚ್ಚಿಟ್ಟಿದ್ದೀನಿ, ಅದಕ್ಕೆ ಮುದ್ದೆಯನ್ನು ತೆಗೊಳ್ಳೋಣ. ನೋಡಿ, ಈ ರೀತಿ ನಾನು ರುಚಿಯಾಗಿರೋವಂಥ ಈಸಿಯಾಗಿರೋವಂಥ ಒಂದು ಮೆಂತ್ಯ ಮುದ್ದೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಮಾಮೂಲಿಯಾಗಿರೋವಂಥ ಮುದ್ದೆಗಳನ್ನು ಯಾವಾಗಲೂ ಕೂಡ ನಾವು ತಯಾರಿಸ್ತೀವಿ. ಕೆಲವರು ಗೋಧಿ ಮತ್ತು ರಾಗಿ ಸೇರಿಸಿ ಮುದ್ದೆ ಮಾಡ್ತಾರೆ, ಕೆಲವರು ಜೋಳದ ಮುದ್ದೆ ಮಾಡ್ತಾರೆ, ಕೆಲವರು ಬರೀ ರಾಗಿ ಮುದ್ದೆ ಮಾಡ್ತಾರೆ. ಸೊ ಅಂಥವ್ರು ಈ ಮುದ್ದೆ ಒಂದು ಸಲ ಮಾಡಿ ತಿಂದರೆ ಖಂಡಿತ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತಲೂ ಹೆಚ್ಚು ಇದು ಒಂದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವು, ಈಗ ಮುದ್ದೆನ ಕಟ್ಟಿದ್ದೀನಿ ನಾನು. ನಂತರ ಇದಕ್ಕೆ ಈ ರೀತಿ ನಾವು ಇದನ್ನು ಮಾಡಿ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಕೆಲವರು ತುಪ್ಪ ತಿನ್ನಲ್ಲ ಅನ್ನೋದಾದರೆ ಸಾಂಬಾರಲ್ಲಿ ಕೂಡ ಇದನ್ನು ತಿನ್ಬೋದು. ಸ್ವೀಟ್ ಇರೋದ್ರಿಂದ ತುಪ್ಪದಲ್ಲಾದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವೆಲ್ಲ ತುಪ್ಪದಲ್ಲೇ ತಿನ್ನೋದು. ಸೊ ತುಪ್ಪ ಹಾಕಿದ ನಂತರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಯಾವಾಗ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಮೆಂತ್ಯ ಮುದ್ದೆನ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.